ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವ್ಯಾಪಕವಾಗಿ ಸ್ಪ್ರೆಡ್ ಆಗಿದೆ ಸರ್. ಅದಕ್ಕೆ ಸಿಎಂ ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳು ಅಲ್ಲಿ ಭೇಟಿ ಕೊಡೋರಿದ್ದಾರೆ ಮತ್ತು ಭೇಟಿ ಕೊಟ್ಟ ಮೇಲೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಚೀಫ್ ಮಿನಿಸ್ಟರ್ ನಿರ್ಧಾರ ಮಾಡ್ತಾರೆ. ಬಾಕಿ ಎಲ್ಲ ಕಡೆ ನಮ್ಮ ಶಾಸಕರು ಆ ಭಾಗದಲ್ಲಿ ಇರ್ತಕ್ಕಂಥ ಅವರು ಕೂಡ ಹೋಗ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಆದ್ರೆ ಬಹಳಷ್ಟು ಬೆಳೆ ನಾಶ ಆಗಿದೆ. ಒಂದು ಬೆಳೆ ಅಲ್ಲಿ ಇವತ್ತು ಉಳಿದಿಲ್ಲ, ಹೆಸರು ಉಳಿದಿಲ್ಲ, ಉದ್ದು ಉಳಿದಿಲ್ಲ, ತೊಗರಿ ಉಳಿದಿಲ್ಲ, ಸಾಕಷ್ಟು ಹಾನಿಯಾಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕಾಳಜಿ ವಹಿಸಿ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ನಂದು ಕೂಡ ಮನವಿ ಇದೆ. ಮತ್ತು ನಾನು ಕೇಂದ್ರ ಸರ್ಕಾರಕ್ಕೂ ಕೂಡ ಪತ್ರ ಬರೀತಾ ಇದ್ದೇನೆ. ಜೆಡಿಎಸ್ ಶಾಸಕರು ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರ ಬರೆದವ್ರೆ ಸರ್, NDRF ನೋಡಿ ಪರಿಹಾರ ಕೊಡಿಸಿ ಅಂತ. ನೋಡಿ, ನೀವು ಬೇರೆಯವ್ರು ಕೇಳಬೇಡಿ, ನಮಗೇನು ಕೇಳಲ್ಲ. ನನಗೆ ನೀವು ಕೇಳಿದ್ದು ಏನ್ ಮಾಡ್ತೀರಿ, ಇದನ್ನ ನಾವು ಮಾಡ್ತಾ ಇದ್ದೇವೆ. ಮತ್ತು ನಾನು ಪ್ರಧಾನ ಮಂತ್ರಿಗೂ ಕೂಡ ಇದರ ಬಗ್ಗೆ ಸ್ವಲ್ಪ ರಿಪೋರ್ಟ್ ಬಂದ ಮೇಲೆ ಸವಿಸ್ತರವಾಗಿ ಪತ್ರ ಬರೀತೇನೆ. ಮತ್ತು ಪಾರ್ಲಿಮೆಂಟ್ ಅಂತೂ ಈಗಿಲ್ಲ, ಬಹುಶಃ ನಮ್ಮ ಉಪಾಧ್ಯಕ್ಷರು, ರಾಷ್ಟ್ರೀಯ ಉಪಾಧ್ಯಕ್ಷರು, ಈಗ ಚೇರ್ಮನ್ ಅವರೇ ನಮ್ಮ ಕೌನ್ಸಿಲ್ ನಮ್ಮ ರಾಜ್ಯಸಭೆ ಅವರು ಒಂದು ಮೀಟಿಂಗ್ ಕರೆಸಿದ್ದಾರೆ. ಆ ಮೀಟಿಂಗ್ನಲ್ಲೂ ಕೂಡ ನಾನು ನಮ್ಮ ಪಕ್ಷದ ಪರವಾಗಿ ಯಾರು ನಾವು ಕಳಿಸ್ತಾ ಇದ್ದೇವೆ, ನಮ್ಮ ಜಯರಾಮ್ ರಮೇಶ್ ಆಗಲಿ ಮತ್ತು ಡೆಪ್ಟಿ ನಮ್ಮ ಲೀಡರ್ಸ್ ತಿವಾರಿ ಆಗಲಿ, ಈ ಪ್ರಶ್ನೆಯನ್ನು ಅಲ್ಲಿ ಎತ್ತಕ್ಕೆ ಅವರಿಗೂ ಕೂಡ ನಾನು ಹೇಳ್ತೇನೆ. ನಾನು 5ನೇ ತಾರೀಕಲ್ಲಿ ಹೋದಾಗ ಅವರಿಗೆ ಇದೆಲ್ಲನೂ ಕೂಡ ಸವಿಸ್ತರವಾಗಿ ಮಾತಾಡಕ್ಕೂ ಕೂಡ ವಿಷಯಗಳನ್ನ ಪ್ರಸ್ತಾಪ ಮಾಡಕ್ಕೆ ಹೇಳ್ತೇನೆ. ತಮಿಳುನಾಡಲ್ಲಿ ಕಾಲ್ತುಳಿತ ಆಗಿದೆ ಸರ್, ತಮಿಳುನಾಡಲ್ಲಿ 40 ಜನ ಸತ್ತೋಗಿದ್ದಾರೆ ಸರ್. ಈಗಾಗಲೇ ನನ್ನ ಕಂಡೋಲೆನ್ಸ್ ಎಲ್ಲ ಕಳಿಸಿದ್ದೇನೆ. ನಮ್ಮ ಪರವಾಗಿ ನಾವು ಕಂಡೋಲೆನ್ಸ್ ಕಳಿಸ್ಬೋದೇ ಹೊರತಾಗಿ ಬಾಕಿದು ನಾವು ಈ ಸರ್ಕಾರ ಅಲ್ಲಿ ದುಡ್ಡು ಕೊಡಂಗಿಲ್ಲ ಅಥವಾ ನಾವು ಕೊಡಂಗಿಲ್ಲ. ಅಲ್ಲಿ ಇದು ದುರ್ದೈವದ ಘಟನೆ, ಇಂಥವೆಲ್ಲ ಆಗಬಾರ್ದು. ಬಟ್ ಅನ್ಫಾರ್ಚುನೇಟ್ಲಿ ಕಾಲು ತುಳಿತಕ್ಕೆ ಒಳಪಟ್ಟಂತ 40 ಜನ ಇವತ್ತು ಆಗಿದ್ದಾನೆ. ಅದರಲ್ಲಿ ಮಕ್ಕಳು, ಹೆಣ್ಮಕ್ಕಳು, ಅನೇಕ ಜನ ಗಂಡಸರು ಕೂಡ ಇವತ್ತು ಒಂದು ಇದಕ್ಕೆ ತುತ್ತಾಗಿದ್ದಾರೆ. ಅದಕ್ಕಾಗಿ ಈಗ ಅವರ ಸರ್ಕಾರ ಏನು ಘೋಷಣೆ ಮಾಡ್ಬೋದು. ಆದ್ರೆ ನಾನು ಇದು ಘಟನೆ ತಿಳಿದ ತಕ್ಷಣ ನಮ್ಮ ತಮಿಳುನಾಡು ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿಗೂ ಮತ್ತು ಅಲ್ಲಿ MP ಇದ್ದಾರೆ ನಮ್ಮವರು, ಆ MPಗೂ ಕೂಡ ನಾನು ಮಾತಾಡಿ ಆ ಪ್ಲೇಸಿಗೆ ವಿಸಿಟ್ ಮಾಡ್ರಿ ನೀವು ಅಂತ ಹೇಳಿದ್ದೇನೆ. ಮತ್ತು ಪಕ್ಷದ ವತಿಯಿಂದ ಕೈಲಾದಷ್ಟು ಅದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ನಿನ್ನೆನೆ ಅದನ್ನ ಅವರಿಗೆ ಹೇಳಿದ್ದೇನೆ. ಅವರು ಆ ಸ್ಪಾಟಿಗೆ ಹೋಗಿ ವಿಸಿಟ್ ಮಾಡಿ ಬಂದಿದ್ದಾರೆ. ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಪಾರ್ಲಿಮೆಂಟ್ ಮೆಂಬರ್ ಅವರು ಹೇಳ್ತಾರೆ. ಅದರ ಪ್ರಕಾರ ನಾವು ಕೈಲಾದಷ್ಟು ನಮ್ಮ ಪಕ್ಷದ ವತಿಯಿಂದ, ತಮಿಳುನಾಡು ಪಕ್ಷದ ವತಿಯಿಂದ ಸಹಾಯ ಮಾಡಕ್ಕೆ ನಾವು ಹೇಳ್ತೇವೆ. ಬಿಜೆಪಿಯವರು ಗ್ಯಾರಂಟಿ ವಿರೋಧಿಸ್ತಾರೆ ಸರ್. ಬಿಹಾರದಲ್ಲೆಲ್ಲ 10,000 ರೂಪಾಯಿ ಮಹಿಳೆಯರಿಗೆ ಹಾಕಿದ್ದಾರೆ. ಇದು ಚುನಾವಣಾ ಕಾರಣಕ್ಕಾಗಿ ಅಲ್ಲ ಸರ್? ಈಗ ನೋಡಿ, ಅದು ಎಲ್ಲಿ ಮಾತಾಡಬೇಕು ನಾನು ಆಡ್ತೀನಿ. ನಾವು ಹೋಗ್ತಾ ಇದ್ದೇವೆ ಕೆಲವು ಏರಿಯಾಕ್ಕೆ, ಹೋದಾಗ ಅದನ್ನು ಪ್ರಸ್ತಾಪ ನಾನು ಮಾಡ್ತೀನಿ. ಇಲ್ಲಿ ಹೇಳಿದ್ರೆ ಅದ್ರ ಪ್ರಯೋಜನ ಅಲ್ಲ. ಯಾಕೆ ಅಂದ್ರೆ ಅವರು ಮಾಡತಕ್ಕಂಥದ್ದು ಎಲ್ಲ ಸರಿ, ಬೇರೆಯವರು ಮಾಡಿದ್ದನ್ನ ಟೀಕೆ ಟಿಪ್ಪಣಿ ಮಾಡಿದ್ರು. ಈಗ ಎಲೆಕ್ಷನ್ ಇದೆ, ಹೀಗೆ ಅವ್ರು ಕೊಟ್ಬಿಟ್ರು. ಅಂದ್ರೆ ಇದು ಒಂದು ರೀತಿಯ
ಲಂಚ. ಆದ್ರೆ ನಾವು ಇದನ್ನ ಮಾತಾಡಿದ್ರೆ ನೋಡ್ರಿ ನಾವು ಬಡವರಿಗೆ ಕೊಡ್ಬೇಕಂತ ಮಾಡಿದ್ದೇವೆ, ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಮಾಡಿದ್ದೇವೆ, ಈ ಕಾಂಗ್ರೆಸ್ದವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಇಂಥ ಗೂಬೆ ನಮ್ಮ ಮೇಲೆ ಕೂಡಿಸ್ತಾರೆ. ಇದು ಸರಿಯಲ್ಲ. ಬಟ್ ಈಗ ಅವ್ರಿಗೆ ಅರ್ಥ ಆಗಿದೆ, ಓಟಿನ್ಗೋಸ್ಕರ ಅರ್ಥ ಆಗಿದೆ. ನಾವು ಜನರ ಒಂದು ವೆಲ್ಫೇರ್ ಮೆಜರ್ಸ್ ಅಂತ ಹೇಳಿ ತೆಗೆದುಕೊಂಡು, ಅದು ಹೀಗೆ ಅಲ್ಲ, ನೀವು ನರೇಗಾ ಅಂತ ಯೋಜನೆಗಳಾಗ್ಲಿ, ಕಂಪಲ್ಸರಿ ಎಜುಕೇಶನ್ ಆಗಲಿ, ಅಥವಾ ಫುಡ್ ಸೆಕ್ಯೂರಿಟಿ ಆಗಲಿ, ಇದೇನು ಮೊದಲಿತ್ತ? ಇರಲಿಲ್ಲ. ನಾವು ಬಡವರು ಹೊಟ್ಟೆ ತುಂಬಿಸೋಕ್ಕೋಸ್ಕರ ಅವರಿಗೆ ಸಹಾಯ ಆಗಲಿ ಅಂತ ಹೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಗಲಿ, ಅಥವಾ ನಮ್ಮ ಮನ್ರೇಗಾ ಕಾರ್ಯಕ್ರಮ ಆಗಲಿ, ಅಥವಾ ನಮ್ಮ ಕಂಪಲ್ಸರಿ ಎಜುಕೇಶನ್, ಇಂಥ ಯೋಜನೆಗಳನ್ನು ನಾವು ತಂದಿದ್ದೀವಿ. ಈಗ ಯಾವುದೇ ಮಾಡಿದ್ರೂ ಕೂಡ ನಿತೀಶ್ ಸರ್ಕಾರ ಅಥವಾ ಬಿಜೆಪಿ ಸರ್ಕಾರ ಅವರ ಚುನಾವಣೆ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಹೊರತಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಮಹಿಳೆಯರಿಗೆ ಮತ್ತು ಅತಿ ಹಿಂದುಳಿದಂಥ ಜನರಿಗೆ, ಇವರೆಲ್ಲರಿಗೆ ಸಹಾಯ ಆಗಬೇಕು ಅಂತ ಹೇಳಿ ಯೋಜನೆಗಳು ಮಾಡಿಕೊಟ್ಟಿದ್ದೇವೆ ಮತ್ತು ಮುಂದೆ ಕೂಡ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.